ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರಾ ಗೌಡ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕೊಂಡಿದ್ರು, ಬಟ್ ಅದು ವಜಾ ಆಯಿತು. ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ನ ಬಾಗಿಲು ಬಡಿತಾ ಇದ್ದಾರೆ ಪವಿತ್ರಾ ಗೌಡ. ಹೀಗಾಗಿ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ನಾಳೆ. ಏನಾಗುತ್ತೆ ಅನ್ನೋದು ಕುತೂಹಲ. ಇಲ್ಲಿ ತನಕ ಜಾಮೀನು ಅರ್ಜಿಯ ವಿಚಾರಣೆಯಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಂತೂ ಅವರಿಗೆ ಹಿನ್ನಡೆ ಆಗಿತ್ತು, ತಿರಸ್ಕಾರ ಆಗಿತ್ತು, ಮುಖಭಂಗ ಆಗಿತ್ತು. ಸೊ ಹೈಕೋರ್ಟ್ ಕೂಡ ಸೆಷನ್ಸ್ ಕೋರ್ಟ್ನ ಆದೇಶವನ್ನೇ ಎತ್ತಿ ಹಿಡಿಯುತ್ತಾ ಅಥವಾ ಇವರಿಗೆ ಜಾಮೀನನ್ನ ಕರುಣಿಸುತ್ತಾ? ಕಾನೂನಿನ ವಿಕಲ್ಪವಂತೂ ಹುಡುಕ್ತಾ ಇದ್ದಾರೆ ಪವಿತ್ರಾ ಗೌಡ. ಈ ಸಲ ಏನೇನು ಗ್ರೌಂಡ್ಸ್ ಮೇಲೆ ಕೇಳ್ತಾರೆ ಜಾಮೀನನ್ನ ಅನ್ನೋದು ಕೂಡ ಕುತೂಹಲ. ಯಾಕಂದ್ರೆ ಇಡೀ ಪ್ರಕರಣದಲ್ಲಿ ಇವರ ಪ್ರಚೋದನೆಯಿಂದಲೇ, ಇವರ ಕುಮ್ಮಕ್ಕಿನಿಂದಲೇ ಇವರು ಹಲ್ಲೆ ಮಾಡಿದ್ರು. ಹತ್ಯೆಯಾದ ಸಂದರ್ಭದಲ್ಲಿ ಇವರ ಉಪಸ್ಥಿತಿ ಕೂಡ ಇತ್ತು ಅಂತ SPP ಅವರು ಲಾಸ್ಟ್ ಟೈಮು ಇವ್ರ ಜಾಮೀನಿಗೆ ಅಬ್ಜೆಕ್ಷನ್ ಹಾಕಬೇಕಾದ್ರೆ ಪ್ರಬಲವಾದವನ್ನು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, SPP ಪ್ರಸನ್ನಕುಮಾರ್ ಹೇಳಿದ್ರು ಶಿ ಈಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರರ್ ಅಂತ. ಆ ಆರ್ಗ್ಯುಮೆಂಟ್ ಅನ್ನ ಕೇಳಿಸ್ಕೊಂಡವರು ಗೊತ್ತಿರುತ್ತೆ ಪವಿತ್ರಾ ಗೌಡ ಬಗ್ಗೆ ಏನೆಲ್ಲ ವಿಚಾರಗಳನ್ನ ಇನ್ವೆಸ್ಟಿಗೇಷನಲ್ಲಿ ಕಂಡುಕೊಂಡಿದ್ದಾರೆ ಮತ್ತು ಅದನ್ನು ಯಾವ ರೀತಿ ಮಂಡಿಸಿದ್ರು ಅಂತ ಹೇಳಿ. ಸೊ ಲಾಸ್ಟ್ ಟೈಮ್ ಅಂತೂ ಹೆಲ್ತ್ ಬೇಸಿಸ್ ಮಹಿಳೆ ಅನ್ನೋ ಕಾರಣಕ್ಕೆ ಜಾಮೀನು ಕೊಡಿ ಅಂತ ಕೇಳಿದ್ರು. ಈ ಸಲ ಹೆಂಗೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ ನಾಳೆ ಎಷ್ಟೊತ್ತಿಗೆ ಹಿಯರಿಂಗ್ ಸ್ಟಾರ್ಟ್ ಆಗುತ್ತೆ? ಯಾವ್ಯಾವ ಗ್ರೌಂಡ್ಸ್ ಮೇಲೆ ಈ ಸಲ ಜಾಮೀನಿಗಾಗಿ ಅರ್ಜಿಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಪವಿತ್ರಾ ಗೌಡ ಪರ ವಕೀಲರು? ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಆರೋಪಿಯಾಗಿರುವಂಥ ಪವಿತ್ರಾ ಗೌಡ ಅವರು ಚಾರ್ಜ್ ಶೀಟ್ ಬಿಫೋರೇ ಜಾಮೀನಿಗೆ ಮೊರೆ ಹೋಗಿದ್ರು. ಸೆಷನ್ ಕೋರ್ಟ್ಗೆ ಜಾಮೀನಿಗೆ ಹಾಕಿಕೊಂಡಿದ್ದಂತಹ ಪವಿತ್ರಾ ಗೌಡ ಅವರ ಜಾಮೀನು ಅರ್ಜಿಯನ್ನು ತಿರಸ್ಕೃತ ಮಾಡಲಾಗಿತ್ತು. ಅದಾದ ಬಳಿಕ ಈ ಒಂದು ಪ್ರಕರಣದಲ್ಲಿ ಯಾವ ಕಾರಣಕ್ಕಾಗಿ ನನ್ನ ಕಕ್ಷಿದಾರರಿಗೆ ಜಾಮೀನನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡಿದರು. ಈ ಪ್ರಕರಣದಲ್ಲಿ ಪವಿತ್ರಾ ಗೌಡ ಅವರ ಪಾತ್ರ ಇಲ್ಲ, ಜೊತೆಗೆ ಅವರು ಮಹಿಳೆ ಅನ್ನುವಂಥ ಕಾರಣಕ್ಕಾಗಿ ಪರಿಗಣಿಸಿ ಅವರಿಗೆ ಜಾಮೀನನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಪವಿತ್ರಾ ಗೌಡ ಪರ ವಕೀಲರು ಮಾಡಿದರು. ಆದರೆ ಜಾಮೀನನ್ನು, ಈ ಒಂದು ಪ್ರಕರಣದ ವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ಅವರ ಜಾಮೀನು ಅರ್ಜಿಯನ್ನು ತಿರಸ್ಕೃತಗೊಳಿಸಿದರು. ಅದಾದ ಬಳಿಕ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಹಾಗಾಗಿ ಪವಿತ್ರಾ ಗೌಡ ಅವರು ನೇರವಾಗಿ ಹೈಕೋರ್ಟ್ ಕದ ತಟ್ಟಿರುವಂಥದ್ದು. ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಹಾಕಿಕೊಂಡಿದ್ದು ನಾಳೆ ವಿಚಾರಣೆಗೆ ಬರುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಹುತೇಕ ಈಗಿರುವಂಥ ಮಾಹಿತಿ ಪ್ರಕಾರ ನಾಳೆ 11 ಗಂಟೆಯಿಂದ 1 ಗಂಟೆ ಸುಮಾರಿಗೆ ಈ ಒಂದು ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂಥದ್ದು. ಅಲ್ಲಿ ಅವರ ಜಾಮೀನಿನ ಭವಿಷ್ಯದ ನಿರ್ಧಾರವಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿರುವಂಥ ವಿಚಾರ. ಯಾಕಂದ್ರೆ ಈಗಾಗಲೇ ಸೆಷನ್ ಕೋರ್ಟ್ ಅಲ್ಲಿ ಅವರ ಜಾಮೀನು ಅರ್ಜಿ ವಜಾಗಿರೋದ್ರಿಂದ ಅಲ್ಲಿ ಏನಾಗತ್ತೆ ತೀರ್ಮಾನ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥ ಕುತೂಹಲ. ಮಮತಾ, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.